ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಟೀಮಿನ ಒಟ್ಟು 7 ಜನ ಇನ್ಕ್ಲೂಡಿಂಗ್ ದರ್ಶನ್ ಹೈಕೋರ್ಟ್ ಅಲ್ಲಿ ಬೇಲ್ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಬೆನ್ನಿಗೆ ಆರೋಪಿಗಳ ಸಂಬಂಧಿಕರು ಕೂಡ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಜಗದೀಶ್ ಅನ್ನುವಂತ ಒಬ್ಬ ಆರೋಪಿಗೂ ಕೂಡ ಚಿತ್ರದುರ್ಗದ ಜಗದೀಶ್ಗೂ ಕೂಡ ಬೇಲ್ ಸಿಕ್ಕಿದೆ. ತಾಯಿ ಮಾತನಾಡಿದ್ದಾರೆ, ಮಗ ಜೈಲು ಸೇರಿದ್ರಿಂದ ನಾವು ಕಷ್ಟದಲ್ಲಿ ಜೀವನ ಸಾಗಿಸಿದ್ದೀವಿ, ಈಗ ಜಾಮೀನು ಸಿಕ್ಕಿದೆ, ಅವನು ಬಂದು ನಮ್ಮನ್ನು ಸಾಕ್ತಾನೆ, ಮಗನಿಗೆ ಜಾಮೀನು ಸಿಕ್ಕಿದ್ದು ನನಗೆ ಖುಷಿಯಾಗಿದೆ ಅಂತ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಆತನ ತಾಯಿ ಸುಲೋಚಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗನಿಗೆ ಜಾಮೀನು ಸಿಗ್ತಾ ಇದ್ದಂತೆ ದೇವರಿಗೆ ಕೈ ಮುಗಿದಿದ್ದಾರೆ ತಾಯಿ. ಟೀ ಮಾರಿ ಜೀವನ ಸಾಗಿಸಿದ್ದೆ, ಈಗ ಮಗ ಬರ್ತಿದ್ದಾನೆ ಅಂತ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಭಾಳ ನೋವು ತಿಂದಿ ಸರ್. ನಮ್ಮ ಯಜಮಾನ್ರು ಹೋದ್ರು, ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರು ಸಂತೋಷ ಆಯ್ತು ಸರ್. ತುಂಬ ಕಷ್ಟ ಅಂದ್ರೆ ಹೇಳ್ಬೇಡ ಸರ್. ನಮ್ಮದು ನಾನು ಇಷ್ಟೇ ಸಹ ಮಾತಾಡೋಕೆ ನನಗೆ ಹೋಗಿ ಹಿಂಗೆ ಸಿಗಾಕೊಂಡು ಇದಾಗಿದ್ದಾನೆ, ಏನು ಮಾಡೋಕ್ಕೂ ನೀವೇ ಪರಿಹಾರ ಕೊಟ್ಟು ಬಿಡಿಸ್ಕೊಡ್ಬೇಕು ಅಷ್ಟೇ. ನಾವು ಅದೇ ನೋಯ್ತು ಸಹ ಮಾತಾಡೋಕೆ ನನ್ನ ಕೈಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಇಷ್ಟೇ ನಿಮ್ಗೆ ಕೇಳ್ಕೊಂತೀನಿ ನಾನು ಅಷ್ಟೇ. ಹಂಗೆ ಮತ್ತೆ ಹೂವು ಪವ್ವ ಕಟ್ಟಿ ಜೀವನ ಮಾಡಿದ್ವಿ ಸರ್ ನಾವು. ಮತ್ತೆ ಏನು ಮಾಡೋಕ್ಕೂ ದುಡಿಯೋ ಮಗ ಹೋಗಿ ಅಲ್ಲಿ ಕುಂತಿದ್ದಾನೆ ಅಂದಮೇಲೆ ಮತ್ತೆ ಏನಾದರೂ ಹೊಟ್ಟೆ ಪಡಿ ಮಾಡಲೇಬೇಕಲ್ಲ. 7 ತಿಂಗಳಾಯ್ತು, ಚೆನ್ನಾಗಿದ್ದಿಲ್ಲ, ಬ್ಲಡ್ ಹಾಕ್ಸ್ಕೊಂಡೆ. ಯಾರು ನಮ್ಮ ಕಷ್ಟಗಳು ಯಾಕೆ ಹೇಳ್ತಾರೆ ಹೇಳು? ನನ್ನ ಮಗ ಹೋಗಿ ದುಡಿಯೋ ಮಗ ಅಲ್ಲಿ ಹೋಗಿ ಕುಂತಾನಲ್ಲ, ಯಜಮಾನ್ರು ಕಳ್ಕೊಂಡು ಅಷ್ಟು ಇನ್ನು ದುಡಿಯೋಂಥ ಯಜಮಾನ್ ಕಳ್ಕೊಂಡೆ. ಅದಕ್ಕೇನು ನಾವು ಯಾರು ಮೋಸ ಮಾಡಿದಾರು ಏನು ದೇವ್ರಿಗೆ ಗೊತ್ತು ಸರ್. ನಮಗೆ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ. ಇಷ್ಟೇ ನಾನು ದಯವಿಟ್ಟು ಜಾಮೀನಾಗಿರೋ ಟಿವಿ ನೋಡಿದ್ನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.